ಒಂದು. ಮೂರನೇದು, ಈಗ ನಮ್ಮ HD ಕುಮಾರಸ್ವಾಮಿಯವರು ದಿನ ಬಿದ್ದರೆ ಈಗ ನೈಸ್ ರೋಡ್ ಹಿಡಿದವ್ರೆ, ಮೊದಲು BDA ಆಗಿತ್ತು. ನೀವು ನಗ್ತಾ ಇದ್ದೀರ ನೋಡಿ, ನಾನು ನಗೋದಕ್ಕಿಂತ ಹೆಚ್ಚಾಗಿ. ಸೊ ಅವರ ಸ್ಟೇಟ್ಮೆಂಟು ಅಪಾಸ್ಯವಾಗೂ ಇದೆ. ಅವರಿಗೆ ನನ್ನನಿಸಿಕೆ ಕೆಲಸ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿದ್ದೀನಿ ಬೃಹತ್ ಖಾತೆ ಅವರು ಕೈಗಾರಿಕಾ ಮತ್ತು ಸ್ಟೀಲು ಭಾಳ ಕೆಲಸ ಇದೆ ಇಡೀ ರಾಷ್ಟ್ರದಲ್ಲಿ. ಅವರು ವಾರಕ್ಕೆ 20 ದಿವಸ ಇಲ್ಲೇ ಕಾಣ್ತಾವ್ರೆ ಮೀಡಿಯಾದ ಹತ್ರ, ನಾನು ನೋಡ್ದಂಗೆ ರಾಜ್ಯದಲ್ಲೇ. ಬಟ್ ಇನ್ಯಾವ ರಾಜ್ಯನೂ ಅವರಿಗೆ ಇಲ್ವಾ, ಇದು ಒಂದೇ ರಾಜ್ಯನ ಅವರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಅವರನ್ನ ಯಾಕೆ ಓಡಾಡ್ತೀರಾ, ಎಲ್ಲಿ ಓಡಾಡ್ತೀರಾ ಅಂತ. ಆಮೇಲೆ ಕರ್ನಾಟಕ ಬರಬೇಕು, ಬರೋರು ಯಾರೂ ಬೇಡ ಅಂತ ಹೇಳಿಲ್ಲ ನಮಗೆ. ಈಗಲೇ ಬೇಕಾದ್ರೆ ಏನಾದ್ರು ಸ್ಪೆಷಲ್ ಆರ್ಡ್ರು ಸಂವಿಧಾನದಲ್ಲಿ ತಗೊಂಡು ಮತ್ತೆ ಬರಲಿಕ್ಕೆ ಅವಕಾಶ ಇದ್ರೂ ನಮ್ದೇನ, ಏಕೆಂದರೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಇವರನ್ನ ಮತ್ತೆ ಸ್ಟೇಟ್ಗೆ ಕಳಿಸೋದಕ್ಕೆ ಅವಕಾಶ ಇದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಎನಿ ಟೈಮ್ ಬರಲಿ ಅವರು, ನಾವು ಸ್ವಾಗತ ಮಾಡ್ತೀವಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀವಿ, ಫೈಟ್ ಮಾಡೋಕ್ಕೂ ರೆಡಿ ಇರ್ತೀವಿ. ಬಟ್ ಅನಾವಶ್ಯಕವಾಗಿ ಅವ್ರ ಲೆವೆಲ್ಗೆ ಅಲ್ಲ. ಸೊ ನೈಸ್ ರಸ್ತೆ ಎಲ್ಲಿ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಇದಕ್ಕೆ ಯಾರ್ಯಾರು ಶಕ್ತಿ ಕೊಟ್ಟರು, ಅದನ್ನೆಲ್ಲ ಯೋಚನೆ ಮಾಡಿ. ಒಂದು ಕಡೆ ಲೋಪದೋಷಗಳು ಸಾಕಷ್ಟಿದೆ, ನಾವು ಮಾತಾಡಿದ್ವಿ. ಇನ್ನೊಂದು ಕಡೆ ನೈಸ್ ರೋಡೇ ಇಲ್ಲದೇ ಇದ್ದಿದ್ರೆ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಇವತ್ತು ಒಳಗಡೆ ಏನಾಗ್ತಾ ಇದೆ, ಅಲ್ಲೇನಾಗ್ತಾ ಇದೆ ಅಂದ್ಕೊಂಡು. ಹೌದು, ಒಂದಷ್ಟು ತಪ್ಪಾಗಿರ್ಬೋದು, ಆದರೆ ನಾವೇನು ಹೇಳ್ತೀವಿ, ಪಬ್ಲಿಕ್ ಇಂಟ್ರೆಸ್ಟು, ಸೊ ಸ್ಟೇಟ್ ಇಂಟ್ರೆಸ್ಟು ನೋಡಿದಾಗ ನಾವು ಒಂದು ಸ್ವಲ್ಪ ತಪ್ಪಾಗಿದ್ರೂ ಜನರ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ವಿ. ಅದನ್ನು ಸರಿಪಡಿಸೋವಂಥ ಸಲಹೆ ಕೊಡಲಿ, ಕ್ರಮ ತಗೊಳ್ಳುವಂಥ ಸಲಹೆ ಕೊಡಲಿ, ಖಂಡಿತ ಮಾಡ್ತೀವಿ. ಸುಮ್ಮನೆ DK ಶಿವಕುಮಾರ್ ಮಾತೇತ್ರ DK ಶಿವಕುಮಾರ್ ಏನ್ರಿ, ಇವ್ರಿಗೆ ನಾಲ್ಗೆ ಇಡ್ತಾನೆ ಇಲ್ವೇನ್ರಿ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನೋಡೋಕ್ಕೆ ಆಗಲ್ಲ ಅಂತ ಒಂದಷ್ಟು ದಿವಸ ಫಾರಿನ್ಗೆ ಹೋಗಿ ಕೇಳಿ. ಎಲ್ಲರೂ ಒಂದಷ್ಟು ಯಾವ್ದಾದ್ರು ದೇಶ ಸುತ್ತಿಕೊಂಬ. ನಾವೇನು ಮಾಡೋದು? ಹಂಗಾರೆ DK ಶಿವಕುಮಾರ್ ನಾವ್ಯಾರು ಇವ್ರ ಕಣ್ಣು ಮುಂದೆ ಓಡಾಡಂಗೆ ಇಲ್ಲ, ನಾವ್ಯಾರು ಇದನ್ನೇ ಮಾಡಂಗಿಲ್ಲ ಅಂದರೆ ಇವ್ರಿಗೆ ಬಹುಶಃ ನೋಡಿದ್ರೆ ಬೇರೆ ಯಾರೂ ಇಲ್ಲ. ಇವರೊಬ್ಬರಿಗೆ ಬೆಳಗ್ಗೆ ಎದ್ರೆ TV ಮುಂದೆ, ಬೆಳಗ್ಗೆ ಎದ್ರೆ ಮೀಡಿಯಾ ಮುಂದೆ ಅನಾವಶ್ಯಕವಾಗಿ ಕೊಡಲಿ ಸಲಹೆಯನ್ನು. ಇದೆಲ್ಲ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಆ ಕೇಸ್ ಇದೆ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ. ಆಯಿತು, ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಹಾಕಲಿ. ಸೊ ನೈಸ್ ರೋಡು ಈ ಥರದೆಲ್ಲ ಪ್ರಾಬ್ಲಮ್ ಇದೆ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ರಸ್ತೆ ನೋಡಿದ್ದೀರಾ? ಶುಕ್ರವಾರ, ಶನಿವಾರ, ಭಾನುವಾರ ಯಾರು ಲೋಕಲ್ನವರು ಅಲ್ಲಿ ಓಡಾಡೋಕ್ಕಾಗತ್ತಾ? ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಬರಲಿಕ್ಕಾಗತ್ತಾ? ನಾವು ಈ ಪರಿಸ್ಥಿತಿ ಎದುರಿಸೋದ, ಇವ್ರು ಹೇಳ್ದಂಗೆ ಏನೇನೋ ಉದ್ದಾಟತನ ಮಾತಾಡೋದ? ನೈಸ್ ರೋಡ್ದು ನಾವು ಯಾವುದೇ ಮುಲಾಜಿಲ್ಲ. ತಪ್ಪು ಮಾಡಿದರೆ, ಕಾನೂನು ಬಾಹಿರವಾಗಿದ್ದರೆ ಅದೇನು ಕ್ರಮ ತಗೋಬೇಕು ಅದು ತಗೋತೀವಿ. ಯಾರು ಮೌನವಾಗಿದ್ದಾರೆ? ಸೊ ಅದಕ್ಕೆ ಸಬ್ ಕಮಿಟಿ ಇದೆ, ಹೈಕೋರ್ಟ್ ಸೆಲೆಕ್ಷನ್ ಇದೆ, ಸಬ್ ಕಮಿಟಿ ಮಾಡಿದ್ದೀವಿ, ಸಾಕಷ್ಟು ರಿಪೋರ್ಟ್ ಇದೆ. ಸೊ ಆಯಿತು, ಇನ್ನೂ ಏನಾದ್ರು ಇದ್ದರೆ ಅದನ್ನು ಸಹ ಮೊನ್ನೆ ಮುಖ್ಯಮಂತ್ರಿಯವರು ಒಂದು ಸಬ್ ಕಮಿಟಿ ಮಾಡಿದ್ರು, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೇ. ಈಗ ಅದರಲ್ಲೇ ಸಬ್ ಕಮಿಟಿನಲ್ಲಿ ಇನ್ನೊಂದಷ್ಟು ಆಲ್ಟ್ರ್ ಮಾಡಿ ಸೇರಿಸ್ಕೊಂಡು ಅದನ್ನು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮುಲಾಜಿಲ್ಲ, ಯಾರು ಕ್ರಮ ಇದ್ರೂ ಕ್ರಮ ತಗೋತೀವಿ, ತಪ್ಪಿದ್ರೆ ಕರೆಕ್ಟ್ ಮಾಡ್ತೀವಿ. ಬಟ್ ಆದರೆ ಇವರು NHAನಲ್ಲಿ ಒಂದು ನಿಮಿಷ, NHAನಲ್ಲಿ ಈ ರಸ್ತೆಗಳೆಲ್ಲ ನಾವು ತುಂಬ ಮೈಸೂರು ರಸ್ತೆ ಸರಿಯಾಗಿರಲಿಲ್ಲ, ನಮ್ಮ ಸರ್ಕಾರ ಬಂದಾಗ ನಿಲ್ಲಿಸ್ಬೇಕಾಗಿತ್ತಲ್ಲ ಇವರು. ಅದನ್ನು ಕಾಲ್ ಮಾಡೋ ಬದಲು, ಅದನ್ನು ಕರೆ ಕೊಡೋ ಬದಲು, ಸೊ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತೀವಿ ಬನ್ನಿ ಅಂದರೆ ಇವರೇನು ಬರೋಕ್ಕೆ ರೆಡಿ ಇಲ್ಲ. ಇದಕ್ಕೆ ಇದು ಬಿಡದಿ ವಿಚಾರಕ್ಕೆ ಇದಕ್ಕೆ ಕೊಡಲಿ, ಏನು ಸಲಹೆ ಕೊಡ್ತಾರೆ ಕೊಡಲಿ, ನಾವು ಅದನ್ನು ತಾಳಕ್ಕೆ ಹಿಡಿದೀವಿ. ನಾಲ್ಗೆ ಇಟ್ಕೊಂಡು ಮಾತನಾಡೋದು ಒಳ್ಳೆಯದು. ಇದೆಲ್ಲ ನಿಮಗೆ ಗೌರವ ಅಲ್ಲ ಅಂತ ಹೇಳ್ತೀನಿ. ಸರ್ ಅದನ್ನು ನಾವು ಎಕ್ಸಾಮಿನ್ ಮಾಡ್ತೀವಿ. ಇವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ, ಹೈಕೋರ್ಟ್ ಆದೇಶ, ನಮ್ಮ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಹೇಳಿದರೆ ಮಾಡ್ತೀವಿ. ಸೊ ಮಾಡಿ ಒಂದು ತೀರ್ಮಾನ ಸರ್ಕಾರದ ಮೇಲೆ ಒತ್ತಡ ಮಾಡಲಿ. ಅದು ಬಿಟ್ಬಿಟ್ಟು ಹಸಿಲ್ ಟವಲ್ನ ಇವ್ರ ಕಾರ್ಯಕರ್ತರಿಗೆ ಹಾಕ್ಸ್ಬಿಟ್ಟು ರೈತರ ಹೆಸರಲ್ಲಿ ಈ ಕೂಗಾಡೋದಿದೆಯಲ್ಲ, ಇದು ಮಾಡ್ತೀವಿ. ಇವತ್ತು ನೆಲಮಂಗಲ ರಸ್ತೆಗೆ ಓಡಾಡೋಕ್ಕಾಗ್ತಿಲ್ಲ ನಾವು ಫ್ಲೈಓವರ್ ಮೇಲೆ. ಸೊ ಹಂಗಂತ ಹೇಳಿ ಇದನ್ನು ಟೋಲ್ ನಿಲ್ಲಿಸು ಅಂತ ಹೇಳಿದ್ವಾ? ಟೋಲನ್ನ ತಗೋತಾ ಇದ್ದಾರೆ, ಏನಾರು ಮಾಡಿ ಒತ್ತಡ ಮಾಡಬೇಕು. ಇವತ್ತು ಎಲ್ಲೆಲ್ಲಿ ಡಿಫೆಕ್ಟ್ ಇದೆ, ಹುಬ್ಳಿ ರಸ್ತೆ NHA ಮಾಡಬೇಕು, ಏನಾಗಿದೆ ಪರಿಸ್ಥಿತಿ? ತುಮಕೂರು ರಸ್ತೆ NHA ಮಾಡಬೇಕು, ಏನಾಗಿದೆ ಪರಿಸ್ಥಿತಿ? ಏನು ಮಾಡ್ತಾರೆ ಇವರೆಲ್ಲ? ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ವಿಚಾರದಲ್ಲಿ ಇವ್ರು ಯಾರೂ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇದಿದೆ, ಅದಿದೆ, ಇದು ತಪ್ಪು, ಅದು ತಪ್ಪು, ಇದನ್ನ ಹೇಳಕ್ಕೆ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿರೋದು. ಫಟ್ ಅಲ್ಲಿ ಕೇಂದ್ರದ ಕೆಲಸ ಮಾಡಕ್ಕೆ ಹೇಳ್ರಿ ಅವ್ರನ್ನ.
ಅವ್ರ ಇಲಾಖೆ ಮುಂದೆ ಕೆಲಸ ಮಾಡ್ದಲೆ ರಾಜ್ಯದಲ್ಲಿ ಈಗ ನಾನು ಇಲ್ಲಿ ಮಂತ್ರಿ ಮಾಡವ್ರೆ, ನಾನು ಹೋಗ್ಬಿಟ್ಟು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ರಿಗೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಗ್ರಾಮ ಪಂಚಾಯತ್ ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಚಂದ. ನನ್ನ ಜವಾಬ್ದಾರಿ ಏನಿದೆ ಅದು ಮಾಡಬೇಕಲ್ಲ. ಇವು ಕೇಂದ್ರ ಸರ್ಕಾರದ ಮಂತ್ರಿ ಆಗಿರೋರು, ಕೇಂದ್ರದಲ್ಲಿ ಇದ್ದ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಏನೇನು ಆಗಬೇಕು, ನೀರಾವರಿಗೇನು ಅಥವಾ ಈಗ ವೇರಿಯೇಷನ್ ದುಡ್ಡು ಎಲ್ಲಿಂದ ಬಂದಿದೆ, JJM ಜಲದ ಮಿಷನ್, ಮೆಟ್ರೋದಲ್ಲಿ ಏನಾಗಿದೆ ಪರಿಸ್ಥಿತಿ, ಇವೆಲ್ಲ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ಬರೀ ರಾಜ್ಯ ಸರ್ಕಾರದ ಡಿಫೆಕ್ಟು, ರಾಜ್ಯ ಸರ್ಕಾರದಲ್ಲಿ ನ್ಯೂನತೆ ಮತ್ತು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕೋಸ್ಕರ ಇವ್ರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡೋರ, ಇಲ್ಲ ಮೋದಿಯವರು ಇವ್ರಿಗೆ ಏನಾದ್ರೂ DK ಶಿವಕುಮಾರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ಅಥವಾ ಇವತ್ತು ಇದ್ರ ಬಗ್ಗೆ ನಿನಗೆ ಮಾತಾಡಕ್ಕೆ ಮಾತ್ರ ನೀನು ಮಂತ್ರಿ ಮಾಡಿದ್ದೀವಿ, ಒಂದು ಪ್ರೋಟೋಕಾಲ್ ತಗೊಂಡು ಮಾತಾಡು ಅಂತ ಹೇಳೋರ. ಸರಿಯಾಗಿ ಮಾತಾಡಕ್ಕೆ ಹೇಳ್ಬೇಕಷ್ಟೇ. ಬರೀ ಟಾರ್ಗೆಟ್ ಪಾಲಿಟಿಕ್ಸ್ ಬಿಟ್ಟು ಏನಾದ್ರು ವಿಚಾರ ಇದ್ರೆ ಹೇಳಿ. ಸೊ ಅದರಿಂದ ನಾವು ಏನಾದ್ರು ಇದ್ರೆ ಉತ್ತಮವಾದಂಥ ಸಲಹೆ ಕೊಡಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ.